ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ. ಚುನಾವಣಾ ಪರ್ವ ದೇಶದ ಗರ್ವ. ಶ್ರೋತೃಗಳೇ ನಮಸ್ಕಾರ. ಚುನಾವಣಾ ಪರ್ವ ದೇಶದ ಗರ್ವ ಸರಣಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ಶ್ರೀ ವೆಂಕಟೇಶ್ ಕುಮಾರ್ ಅವರು. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ. ಒಬ್ಬ ವ್ಯಕ್ತಿ ಏನೋ ಒಂದು ಲಂಚ ಕೊಡ್ತಾ ಇದ್ದಾನೆ, ಆಮಿಷಗಳನ್ನ ಒಡ್ತಾ ಇದ್ದಾರೆ ಮತ ಹಾಕೋದಕ್ಕೆ, ಏನೋ ಒಂದು ವಸ್ತುವಿನ ರೂಪದಲ್ಲಿರಬಹುದು, ಸೀರೆ ಇರಬಹುದು, ಹಣ ಇರಬಹುದು. ಇಂತಹದನ್ನ ತಮ್ಮ ಗಮನಕ್ಕೆ ತರಬೇಕು ಅಂತಂದ್ರೆ ಹೇಗೆ ತರೋದು? ಇದಕ್ಕೆ ಏನು ವ್ಯವಸ್ಥೆಯನ್ನ ಮಾಡಿದ್ದೀರಾ? ಸೊ ಇದಕ್ಕೆ ಎರಡು ವಿಷಯಗಳು ಹೇಳ್ತೇನೆ. ಒಂದು ಟೆಲಿಫೋನ್ ನಂಬರ್ 1950 ಈಗ ಇದರಲ್ಲಿ ಇದು ಟೋಲ್ ಫ್ರೀ ನಂಬರ್, ಶುಲ್ಕರಹಿತ ಉಚಿತವಾದ ಸಹಾಯವಾಣಿ ನಂಬರ್. ಇದು ಯಾವ ಜಿಲ್ಲೆಯಿಂದ ಯಾರು ಫೋನ್ ಮಾಡಿದ್ರು ಆ ಜಿಲ್ಲಾ ಕೇಂದ್ರದಲ್ಲಿ ಒಂದು ಕಾಲ್ ಸೆಂಟರ್ ಇರ್ತದೆ. 24 ಗಂಟೆನಲ್ಲೂ ಅಲ್ಲಿ ಯಾರೋ ಒಬ್ಬರು ಇರ್ತಾರೆ. ನೈಟ್ 3 ಗಂಟೆಗೆ ಫೋನ್ ಮಾಡಿದ್ರು ಯಾರೋ ಒಬ್ಬರು ಇರ್ತಾರೆ. ಯಾವ ಜಿಲ್ಲೆಯಿಂದ ಮಾಡ್ತೀವೋ ಆ ಜಿಲ್ಲೆ ಹೆಡ್ ಕ್ವಾರ್ಟರ್ನಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇರುವ ಆ ಕಾಲ್ ಸೆಂಟರ್ಗೆ ಹೋಗ್ತದೆ. ಮತ್ತು ಇದು ಬೇರೆ ಜಿಲ್ಲೆಗಳಿಗೆ ಕಾಲ್ ಮಾಡಬೇಕಾದ್ರೆ ಆ ಜಿಲ್ಲೆ STD ಕೋಡ್ ಹೊಡೆದು 1950 ಹಾಕಿದರೆ ಆ ಜಿಲ್ಲೆಗಳು ಕೂಡ ಹೋಗ್ತದೆ. ಮತ್ತು ಅಲ್ಲಿ ಯಾವುದೋ ಒಂದು ಕಾಲ್ ಮಿಸ್ ಆದ್ರೂ ಕೂಡ ಇದು ನಮ್ಮ ರಾಜ್ಯ ಮಟ್ಟದ ಕಾಲ್ ಸೆಂಟರ್ ಒಂದಿದೆ. ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿನಲ್ಲೇ ಒಂದು ಕಾಲ್ ಸೆಂಟರ್ ಇದೆ. ಈ ಕಾಲ್ ಸೆಂಟರ್ಗೆ ಬರ್ತದೆ. ಅವ್ರು ಪಿಕ್ ಮಾಡದೆ ಹೋದರೆ ಇಮಿಡಿಯೇಟ್ಲಿ ಕಾಲ್ ನಮಗೆ ಎಸ್ಕಲೇಟ್ ಆಗ್ತದೆ. ಸೊ ಇದ್ರ ಮುಖಾಂತರ ಕೊಡ್ಬೋದು. ಇದಕ್ಕಿಂತ ಒಂದು ಒಳ್ಳೆಯ ದಾರಿ ಏನಂದರೆ, ಹೋದ ಐ ಥಿಂಕ್ 2018-19 ಇದು ಇಂಟ್ರೊಡ್ಯೂಸ್ ಆಯಿತು. ಸಿ ವಿಜಿಲ್ ಎಂದು ಒಂದು ಮಾಡಿದ್ದಾರೆ. ಇದು ಒಂದು ಆ್ಯಪ್ ಬೇಸ್ಡ್ ಇದು. ಸೊ ಇದು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಸಿಗ್ತದೆ. ಸಿ ವಿಜಿಲ್ ಅಂದರೆ ಸಿಟಿಸನ್ಸ್ ವಿಜಿಲ್, ಅಂದರೆ ವಿಜಿಲೆನ್ಸ್ ಅಂದರೆ ನಿಗಾ ಇಡೋದು. ಸಿಟಿಸನ್ಸ್ ನಾಗರಿಕರು ನಿಗಾ ಇಡೋದು, ನಾಗರಿಕರ ಕಣ್ಗಾವಲಿನಲ್ಲಿ ನಡೆಯುವುದು. ಯಾಕಂದರೆ ಇದು ನೀವು ಕೇಳಿದಾಗ ಇದೆಲ್ಲ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಮಾಡೋದರಲ್ಲಿ ಬರೀ ಚುನಾವಣಾ ಆಯೋಗ ಮಾತ್ರ ಭಾಗಿಯಾಗ್ತಾರಾ, ಇಲ್ಲ ಬೇರೆ ಯಾರಿಗೂ ಇದರಲ್ಲಿ ಏನೋ ಜವಾಬ್ದಾರಿ ಇಲ್ವಾ ಎಂದು ಒಂದು ಪ್ರಶ್ನೆ ಬರ್ತದೆ. ಇದರಲ್ಲಿ ಎಲ್ರಿಗೂ ಜವಾಬ್ದಾರಿ ಇದೆ. ಹಾಗಾಗಿ ಜನಸಾಮಾನ್ಯರಿಗೂ ಒಂದು ನೀವು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಈಗ ಅವರು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲಿ ಏನಾದರೂ ಒಂದು ವಿಷಯ ನಡೀತಾ ಇದ್ದರೆ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಅಂದರೆ ಸಾಕು. ಅವ್ರದ್ದು ಪರ್ಸನಲ್ ಹೆಸರು ಬೇಕಾಗಿಲ್ಲ, ಅವ್ರ ಅಡ್ರೆಸ್ ಬೇಕಾಗಿಲ್ಲ, ಅವ್ರ ಮೊಬೈಲ್ ನಂಬರ್ ಕೇಳಲ್ಲ, ಏನೂ ಕೇಳಲ್ಲ. ಮೊಬೈಲ್ ನಂಬರಲ್ಲಿ ಕ್ಲಿಕ್ ಮಾಡಿದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ 10 ಮಿನಿಟ್ಸಲ್ಲೇ ನಮ್ಮ ಟೀಮಲ್ಲಿ ಹೋಗ್ತದೆ. ಯಾಕೆಂದರೆ ಆ್ಯಪ್ ಕೋರ್ಡಿನೇಟ್ಸನ್ನು, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡನ್ನು ಕ್ಯಾಪ್ಚರ್ ಮಾಡ್ತದೆ. ಯಾವ ಊರಿಂದ ಮಾಡ್ತಾರೋ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕ್ಯಾಪ್ಚರ್ ಆಗ್ತದೆ. ಇದರಲ್ಲಿ ಇಮಿಡಿಯೇಟ್ಲಿ ನಮ್ಮ ಸರ್ವರ್ಗೆ ಹೋಗಿ ಆ ಏರಿಯಾದಲ್ಲಿ ಯಾವ ಟೀಮ್, ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇದೆ, ಆ ಟೀಮ್ಗೆ ಇಮಿಡಿಯೇಟ್ಲಿ ವಿತಿನ್ 30 ಸೆಕೆಂಡ್ಸ್ ಒಳಗಡೆ ಅಲರ್ಟ್ ಹೋಗ್ತದೆ. ನೋಡಿ ಈ ಥರ ಒಂದು ಫೋಟೋ ಬಂತು ನಿಮ್ಮದ್ರಲ್ಲಿ, ನೀವು ಹೋಗಿ ಚೆಕ್ ಮಾಡಿ ಅಂದರೆ ಅವ್ರಿಗೆ ಅಲರ್ಟ್ ಹೋದ ತಕ್ಷಣ 10 ಮಿನಿಟ್ಸಲ್ಲೇ ಅವ್ರು ರೀಚ್ ಆಗಬೇಕು ಆ ಪ್ಲೇಸ್ಗೆ. ರೀಚ್ ಆಗಿ ಅಲ್ಲಿ ಎಕ್ಸಾಂಪಲ್ ನೀವು ಹೇಳಿದಾಗ ಅಲ್ಲಿ ಏನಾದರೂ ಒಂದು ಆಮಿಷ ಕೊಡ್ತಾರೆ, ಹಣ ಕೊಡ್ತಾ ಇದ್ದಾರೆ, ಸೀರೆಗಳು ಕೊಡ್ತಾ ಇದ್ದಾರೆ, ಪಾತ್ರಗಳು ಕೊಡ್ತಾ ಇದ್ದಾರೆ, ಶರಾಬು ವಿನಿಯೋಗ ಮಾಡ್ತಾ ಇದ್ದಾರೆ, ಇಲ್ಲ ಇದು ಜನ ಎಲ್ಲ ಕರೆಸಿ ಬಾಡೂಟ ಮಾಡ್ತಾ ಇದ್ದಾರೆ. ಈ ಥರ ಇದೆಲ್ಲ ಯಾವುದು ಮಾಡಿದ್ರೂ ಆಮಿಷನೇ ಇದು. ಸೊ ಇದು ಯಾರೋ ಪೊಲಿಟಿಕಲ್ ಪಾರ್ಟಿ ಪಕ್ಷದವರು, ಅಭ್ಯರ್ಥಿ ಕ್ಯಾಂಡಿಡೇಟ್ ಯಾರೇ ಮಾಡಿದ್ರು ಕೂಡ, ಇಲ್ಲ ಅಭ್ಯರ್ಥಿ ಪರವಾಗಿ 3ನೇ ವ್ಯಕ್ತಿ ಮಾಡಿದ್ರು ಅದು ತಪ್ಪಾಗ್ತದೆ. ಅಂದ್ರೆ ನಿಮಗೆ ಫೋಟೋ ಕಳಿಸಲೇಬೇಕಾ ಅಥವಾ ಬರೀ ಧ್ವನಿಯ ಮೂಲಕ ಕೂಡ ಕಳಿಸಿದ್ರು ನೀವು ಅದಕ್ಕೆ? ಅದಕ್ಕೆ ಆಪ್ಷನ್, ಅದು ಫೋಟೋ ಒಂದು ಇದೆ. ಜಸ್ಟ್ ಏನಾದರೂ ಒಂದು ಫೋಟೋ ಕಳಿಸಿದ್ರೆ ಸಾಕು. ಅಲ್ಲಿ ಹೋಗಿ ಅಲ್ಲಿ ಏನೋ ಒಂದು ಜನ ಇದ್ದಾರೆ, ಫೋಟೋ ಕಳಿಸಿದ್ರೆ ಇದು ಆ ಫೋಟೋ ಈಸ್ ನಾಟ್, ಅದೊಂದು ಎವಿಡೆನ್ಸ್ ಎಂದಿಲ್ಲ ನಮ್ಮವ್ರಿಗೆ. ಯಾವ ಪ್ಲೇಸ್, ಜಾಗ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಾಗ ಒಂದು ಏನು ನಡೀತಾ ಇದೆ ಇಮಿಡಿಯೇಟ್ಲಿ ಆ ಟೀಮ್ ಹೋಗಿ ಮಾಡ್ತಾರೆ. ಮತ್ತು 100 ನಿಮಿಷದಲ್ಲಿ ಅವರು ರಿಪೋರ್ಟ್ ಕೊಡಬೇಕು. 100 ನಿಮಿಷ ಟೈಮ್. ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆ ಕ್ಷಣದಿಂದ ಶುರುವಾಗ್ತದೆ. 100 ಮಿನಿಟ್ಸ್ ಒಳಗಡೆ ಆ ಕಂಪ್ಲೇಂಟ್ ಕ್ಲೋಸ್ ಆಗಬೇಕು. ಅಲ್ಲಿ ಹೋಗಿ ಚೆಕ್ ಮಾಡಿ ಅದು ಸರಿ ಇದೆಯಾ ಇಲ್ವಾ, ಸರಿ ಇದ್ದರೆ ಕಂಪ್ಲೇಂಟ್ ಸರಿ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ವಿ, ಪೊಲೀಸ್ ಸ್ಟೇಷನ್ ಹೋಗಿದ್ದ, FIR ಫೈಲ್ ಆಗಿದೆ, ಯಾರು ಅರೆಸ್ಟ್ ಆಗಿದ್ದಾರಾ ಇಲ್ವಾ, ಇದೆಲ್ಲ ಮಾಡೋಕ್ಕೆ 100 ಮಿನಿಟ್ಸ್ ಟೈಮ್. ಆಯಿತು. ಕಂಪ್ಲೇಂಟ್ ಸರಿ ಇದ್ದರೆ ನೀವು ಅದಕ್ಕೆ ಒಂದು ತಕ್ಷಣ ಆ್ಯಕ್ಷನ್ನ ತಗೊಳ್ತೀವಿ ಅಂತ ಹೇಳಿದ್ರಿ. ಈಗ ಯಾರೋ ಒಬ್ಬರು ಬೇರೆ ಒಂದು ಪಕ್ಷದ ವ್ಯಕ್ತಿಯ ಮೇಲೆ ಏನೋ ಒಂದು ಹಾಗೆ ಇತ್ತು, ದ್ವೇಷ ಇತ್ತು, ಬೇರೆ ಯಾವುದನ್ನ ಒಂದು ಕಳಿಸಿದ್ರು ನಿಮಗೆ, ಒಂದು ವಿಡಿಯೋನ ಏನೋ ಕಳಿಸಿದ್ರು ನಿಮಗೆ, ನೀವು ಆ ತಕ್ಷಣ 100 ನಿಮಿಷದೊಳಗೆ ಆ ಜಾಗಕ್ಕೆ ಹೋಗಿ ಅದಕ್ಕೆ ಏನಾದರೂ ಪರಿಹಾರ ಕೊಡೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ಆ ಸುದ್ದಿ ಸುಳ್ಳಾಗಿತ್ತು ಅಂತಂದರೆ
ಆ ಕಳಿಸಿದ ವ್ಯಕ್ತಿಯ ಮೇಲೆ ಏನಾದರೂ ನೀವು ಆಕ್ಷನ್ ಅನ್ನು ತಗೊಳ್ತೀರಾ? ಆ ಥರ ಸುಳ್ಳು ಇದು ಕಲಿಸಿದ್ರೂ ಕೂಡ ಆ್ಯಕ್ಷನ್ ತಗೊಳ್ಳೋಕ್ಕೆ ಪ್ರೊವಿಷನ್ ಇಲ್ಲ ಅಂದಿಲ್ಲ, ಪ್ರೊವಿಷನ್ ಇದೆ. ಯಾಕೆಂದರೆ ಅಲ್ಲಿ ಏನಾದರೂ ಒಂದು ಸುಳ್ಳು ಇದರಲ್ಲಿ ದರ್ ಇಸ್ ಅ ಟೂ ಥಿಂಗ್. ಈಗ ನೀವು ಹೇಳಿದಾಗ ಮೇ ಬಿ ಅಲ್ಲಿ ಅವ್ರಿಗೊಂದು ಡೌಟ್ ಬರ್ತದೆ, ಅನುಮಾನ ಬರ್ತದೆ. ಇದು ಎಲ್ಲನೂ ನಾವು ಸುಳ್ಳು ಎಂದು ಇದು ನನಗೆ ಈ ಥರ ಭಯ ಇಲ್ಲ, ಇದು ಭಯ ಬಂದರೆ ಯಾರು ಕಂಪ್ಲೇಂಟ್ ಕೊಡಲ್ಲ. ಸೊ ಹಾಗಾಗಿ ಅಲ್ಲಿ ಶಿಕ್ಷೆ ಇರಬೇಕು ಸುಳ್ಳು ಸುದ್ದಿಯನ್ನು ಕೊಟ್ಟವರಿಗೆ, ಆಗ ಮಾತ್ರ ಯಾರು ಕಳಿಸೋದಿಲ್ಲ. ಅದೇ ಅಂದರೆ ಟೋಟಲಿ ಸುಳ್ಳು ಎಂದಿದ್ರೆ ಅದು ಆಮೇಲೆ ಬರ್ತದೆ. ಬಟ್ ಆದರೆ ಇಲ್ಲಿ ತನಕ ನಾವು ಯಾರ ವಿರುದ್ಧನೂ ಆ ಥರ ಕ್ರಮ ತಗೊಂಡಿಲ್ಲ. ಈಗಾಗಲೇ ಸಿ ವಿಜಿಲ್ ಆಪ್ ಅಲ್ಲಿ ಸಾಕಷ್ಟು ದೂರುಗಳು ಬಂದಿದೆ. ನೀವು ಅದಕ್ಕೆ ಸರಿಯಾದ ಸಮಯದಲ್ಲಿ ಆಕ್ಷನ್ ಅನ್ನು ಕೂಡ ತಗೊಂಡಿದ್ದೀರಾ ಅಂತ ಕೇಳಲ್ಪಟ್ಟಿದ್ದೇವೆ ವೆಂಕಟೇಶ್ ಅವರೇ. ಆಲ್ಮೋಸ್ಟ್ ಈಗ ನಾವು ನೋಡಿದ್ರೆ ಇದರಲ್ಲಿ ಒಂದು 18,000-19,000 ಕಂಪ್ಲೇಂಟ್ಸ್ ಈಗಾಗಲೇ ಬಂದಿದೆ 23 ದಿವಸದಲ್ಲಿ. ನೀವು ನೋಡಿದ್ರೆ ಪರ್ ಡೇ ಒಂದು 1,000 ಕಂಪ್ಲೇಂಟ್ ಬರ್ತದೆ. ಮತ್ತೆ ಈ ಕಂಪ್ಲೇಂಟ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ, ನಾನು ಹೇಳ್ತಾ ಇರೋದು ವಿಧಾನಸಭಾ ಕ್ಷೇತ್ರದಲ್ಲಿ 224 ವಿಧಾನಸಭಾ ಕ್ಷೇತ್ರ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 3 ಫ್ಲೈಯಿಂಗ್ ಸ್ಕ್ವಾಡ್ ಮಿನಿಮಮ್ ಇರ್ತಾರೆ, ಕನಿಷ್ಠ 3, 24/7. 3 ಅಂದರೆ ಒಂದು ಟೀಮ್ನಲ್ಲಿ 4 ಜನ ಇರ್ತಾರೆ. ಆ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋರು, ಪೊಲೀಸ್ ಒಬ್ಬರು ಇರ್ತಾರೆ, ಕ್ಯಾಮರಾಮ್ಯಾನ್ ಒಬ್ಬರು ಇರ್ತಾರೆ, ಡ್ರೈವರ್ ಒಬ್ಬರು, ಒಂದು ವೆಹಿಕಲ್ ಇರ್ತದೆ, ಗಾಡಿ ಇರ್ತದೆ, 5 ಜನ ಇರ್ತಾರೆ. ಸೊ ಇದು ಒಂದು ಟೀಮ್. ಈ ಟೀಮ್ ಒಂದು ಫ್ಲೈಯಿಂಗ್ ಸ್ಕ್ವಾಡ್ಗೆ 3 ಟೀಮ್, ಪ್ರತಿ 8 ತಾಸಿಗೂ ಒಂದೊಂದು ಟೀಮ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಈಗ ಏನಾಗ್ತದೆ, ನೈಟ್ ನೀವು 2 ಗಂಟೆ ಕಂಪ್ಲೇಂಟ್ ಬಂದ್ರೂ ಅಟೆಂಡ್ ಮಾಡ್ತಾರೆ. ಸೊ ಇಷ್ಟು ಟೀಮ್ಗಳು ನಮ್ಮಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ. ಇಷ್ಟೊಂದು ಕಟ್ಟೆಚ್ಚರಿಕೆ ವಹಿಸಿ ಚುನಾವಣಾ ನೀತಿ ಸಂಹಿತೆಯನ್ನ ನೀವು ಸರಿಯಾಗಿ ನಡೆಸಬೇಕು ಅಂತಂದ್ರೂ ಕೂಡ ರಂಗೋಲಿ ಕೆಳಗೆ ನುಗ್ಗೋರು ಬಹಳಷ್ಟು ಜನ ಇದ್ದೇ ಇದ್ದಾರೆ ಅಲ್ವಾ ವೆಂಕಟೇಶ್ ಅವರೇ? ಹೌದು. ಸೊ ಅದನ್ನು ಮಾಡ್ತಾರೆ. ಸೊ ಈ ಟೀಮ್ಗಳು ನಾವು ಮಾಡಿ ಮತ್ತೆ ಬೇರೆ ಬೇರೆ ಏಜೆನ್ಸಿಗಳು ಸ್ಟೇಟ್ ಲೆವೆಲ್ನಲ್ಲಿ ಪೊಲೀಸ್ ಇರ್ಬೋದು, ಇವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ತೆರಿಗೆ ಇಲಾಖೆ ಇರ್ಬೋದು, ಆಮೇಲೆ ಇನ್ಕಮ್ ಟ್ಯಾಕ್ಸ್ IT ಡಿಪಾರ್ಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED, ಮತ್ತು ಸೆಂಟ್ರಲ್ ಕಸ್ಟಮ್ಸ್, CASF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, RBI, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಈಗ ಒಂದು 21 ಇಲಾಖೆಗಳು, ಏಜೆನ್ಸಿಗಳು ನಾವು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಈ ಏಜೆನ್ಸಿಗಳು ಅವರವ್ರ ಆಫೀಷಿಯಲ್ಸ್ ಕೂಡ ಎಲ್ಲ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಸೊ ಇವ್ರದ್ದು ಕೆಲಸ ಏನಂದರೆ ಇಂಟೆಲಿಜೆನ್ಸ್ ಇನ್ಪುಟ್ ಮೇಲೆ ಮಾಡೋದು. ಅಂದರೆ ಒಂದು ಅಪರಾಧ ಆದಮೇಲೆ ನಾವು ಹೋಗಿ ಮಾಡೋದಕ್ಕಿಂತ ಅದನ್ನು ನಡೀಲಿಕ್ಕೆ ಮುಂಚೆನೇ ಅದನ್ನು ತಡೆಗಟ್ಟೋದು ಒಳ್ಳೆಯ ವಿಷಯ, ಇಂಪಾರ್ಟೆಂಟ್. ಸೊ ಈ ಏಜೆನ್ಸಿಗಳು ಇಂಟೆಲಿಜೆನ್ಸ್ ಮೇಲೆ, ಇನ್ಪುಟ್ ಮೇಲೆ ದಾಳಿಗಳನ್ನು ರೈಡ್ ಮಾಡ್ತಾ ಇರ್ತಾರೆ. ಈಗ ನೀವು ನೋಡಿದರೆ 277 ಕೋಟಿಗಳು ಈಗ ಚುನಾವಣೆ ಅನೌನ್ಸ್ ಆಗಿರೋದು ಮಾರ್ಚ್ 16ನೇ ತಾರೀಕು ಅನೌನ್ಸ್ ಆಗಿದೆ. ಇವತ್ತು ಏಪ್ರಿಲ್ 8ನೇ ತಾರೀಕು. 277 ಕೋಟಿ ಸೀಸರ್ ಆಗಿದೆ ನಿನ್ನೆ ತನ ಆಗಿರೋದು. ಬೇರೆ ಬೇರೆ ವಸ್ತುಗಳು 35 ಕೋಟಿ ಹಣ, ಶರಾಬು 138 ಕೋಟಿಗೆ ಶರಾಬ್ ಸೀಸ್ ಮಾಡಿದೆ, 9.5 ಕೋಟಿ ಡ್ರಗ್ಸ್ ಮಾತ್ರ ಸೀಸ್ ಆಗಿದೆ. ಈ ಥರ ಫ್ರೀ ಬೀಸ್, ಉಡುಗೊರೆಗಳು ಅಂತ ಹೇಳ್ತಾರೆ, ಸೀರೆಗಳು, ಅವು ಇವು, ಟಿವಿಗೆಲ್ಲ ಕೊಡ್ತಾರೆ, ಟಿವಿ, ಮಿಕ್ಸಿ, ಫ್ಯಾನ್, ಗ್ರೈಂಡರು ಎಲ್ಲ ಕೊಡ್ತಾರೆ. ಇದೆಲ್ಲನೂ. ಆದರೆ ಒಂದು ಆಶ್ಚರ್ಯ ಏನು ಅಂತಂದ್ರೆ, ಈ ಪ್ರತಿ ಚುನಾವಣೆಯಲ್ಲೂ ಈ ನೀತಿ ಸಂಹಿತೆ ಇದೆ. ಚುನಾವಣೆಗೆ ನಿಂತವರು, ಆ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಈ ಬಗ್ಗೆ ಗೊತ್ತಿದೆ. ಆದ್ರೂ ಕೂಡ ಇಂತಹ ತಪ್ಪುಗಳನ್ನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ವೆಂಕಟೇಶ್ ಅವರೇ. ಕರೆಕ್ಟ್. ಇದು 2 ವಿಚಾರದಲ್ಲಿ ವಿಷಯಗಳು ಇದ್ರ ಬಗ್ಗೆ ಹೇಳಬೇಕಾಗ್ತದೆ. ಒಂದು, ಚುನಾವಣಾ ಆಯೋಗ ವತಿಯಿಂದ ಇದೆಲ್ಲ ತಡೆಗಟ್ಟಕ್ಕೆ ಇಷ್ಟು ಕ್ರಮಗಳು ನಾವು ತಗೊಳ್ತಾ ಇದ್ದೀವಿ, ಮುನ್ನೆಚ್ಚರಿಕಾ ಚಟುವಟಿಕೆಗಳು ಮಾಡ್ತಾ ಇದ್ದೀವಿ. ಇದನ್ನು ಆಗದೇ ಇರಬೇಕಾದ್ರೆ ಇಬ್ಬರದು ಪಾಲು ತುಂಬ ಇಂಪಾರ್ಟೆಂಟ್. ಒಂದು ಕೊಡೋರು, ಇನ್ನೊಂದು ತಗೊಳ್ಳೋರು, ಇಸ್ಕೊಳ್ಳೋರು. ಈ 2 ಕಡೆನೂ ಇಶ್ಯೂ ಇದೆ. ಒಂದು, ಈಗ ಯಾರ್ಯಾರೆಲ್ಲ ಕೊಡ್ತಾರೆ ಇವರೆಲ್ಲ ನಾವು ಟಾರ್ಗೆಟ್ ಮಾಡಿ ಇಷ್ಟು 100 ಪ್ರಕರಣಗಳು, ಕ್ರಿಮಿನಲ್ ಕೇಸಸ್ ಮಾಡ್ತೀವಿ. ಈಗ ನೀವು ಎಲೆಕ್ಷನ್ನಲ್ಲಿ ನೋಡಿದರೆ ಪೇಪರ್ಗಳಲ್ಲಿ ಒಂದೊಂದು ಕ್ಯಾಂಡಿಡೇಟ್ ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಪ್ರಕರಣ ಇದೆ ಅಂದರೆ ಅವರು ಸ್ವಂತ ಖರ್ಚಿಂದ ಜನರಿಗೆ ತಿಳಿಸ್ಬೇಕು. ಟಿವಿನಲ್ಲಿ ಕೊಡ್ತಾರೆ, ನನ್ನ ಮೇಲೆ ಇಷ್ಟು ಕೇಸ್ ಇದೆ ಅಂತ ಅವರೇ ಕೊಡಬೇಕು ಜನರಿಗೆ. ಬಿಕಾಸ್ ಇನ್ಫಾರ್ಮ್ಡ್ ಎಲೆಕ್ಷನ್, ಜನ ವೋಟ್ ಮಾಡೋಕ್ಕೆ ಮುಂಚೆ, ಒಂದು ತೀರ್ಮಾನ ತಗೊಳ್ಳೋಕೆ ಮುಂಚೆ ಇದೆಲ್ಲ ನೋಡಬೇಕು, ಇದಕ್ಕಾಗಿ ಕೊಡ್ತಾರೆ. ಸೊ ನಾವು ಇಷ್ಟೆಲ್ಲ ಕ್ರಮ ತಗೊಂಡ್ರೂ ಕೂಡ ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಇನ್ನೊಂದು ಕಡೆ ಇಸ್ಕೊಳ್ಳೋರು, ಇವ್ರಿಗೂ ಕೂಡ, ಜನರಿಗೂ ಕೂಡ ಇದ್ರ ಬಗ್ಗೆ ಒಂದು ಅರಿವು ಬರಬೇಕಾಗ್ತದೆ. ಈ ಒಂದು ವೋಟ್ ಮಾಡ್ತೀವಿ ಅಂದರೆ ವೋಟಿನ ಅಮೂಲ್ಯ ಏನದು, ಅದಕ್ಕೆಂದ ಒಂದು ಬೆಲೆ ನಾವು ನಿಗದಿ ಮಾಡೋಕ್ಕಾಗಲ್ಲ, ಅಂಥವು ಒಂದು ಹಕ್ಕು. ಇದನ್ನು ನಾವು ಹಣ ಅಥವಾ ಬೇರೆ ಆಮಿಷಗಳನ್ನು ತಗೊಂಡು ಇಸ್ಕೊಂಡು ಆಮೇಲೆ ವೋಟ್ ಹಾಕೋ ತಪ್ಪು.
ಅರಿವು ಬರಬೇಕಾಗ್ತದೆ. ಇದಕ್ಕೂ ನೂರಾರು ಚಟುವಟಿಕೆಗಳು ನಾವು ಮಾಡ್ತಾನೆ ಹೌದು, ಬರ್ತಾ ಅರಿವು ಇದ್ದೀವಿ. ಮೂಡಿಸುವ ಕೆಲಸವನ್ನ ನಿಮ್ಮ ಸ್ವೀಪ್ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದೆ. ಆದ್ರೆ ಈಗ ಕೊಟ್ಟವ್ರಿಗೆ ನೀವು ಶಿಕ್ಷೆಯನ್ನ ಕೊಡ್ತೀರಲ್ಲ, ಹಾಗೆ ಇಸ್ಕೊಂಡವ್ರಿಗೂ ಕೂಡ ಏನಾದ್ರೂ ಶಿಕ್ಷೆ ಇದೆಯಾ? ಆಕ್ಚುಲಿ ಲಾ ಪ್ರಕಾರ ನೋಡಿದ್ರೆ ಇಸ್ಕೊಳ್ಳೋರಿಗೂ ಕೂಡ ಶಿಕ್ಷೆ ಇದೆ, ಇಲ್ಲ ಅಂದಿಲ್ಲ, ಅವ್ರಿಗೂ ಶಿಕ್ಷೆ ಇದೆ. ಇದು ಜನರಿಗೂ ಎಲ್ರಿಗೂ ಗೊತ್ತಾಗಬೇಕು, ಗೊತ್ತಿದೆ ತಪ್ಪು ಎಂದು. ತಪ್ಪು ಅಂತ ಗೊತ್ತಿದೆ, ಆದ್ರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಆಸೆ ಇರುತ್ತೆ ನೋಡಿ. ಇವತ್ತು ನಾವು ಒಬ್ಬರಿಗೆ ಶಿಕ್ಷೆ ಇಬ್ಬರಿಗೆ ಶಿಕ್ಷೆ ಕೊಡೋದಕ್ಕಿಂತ ಇದ್ರ ಬಗ್ಗೆ ತಿಳುವಳಿಕೆ ಅವ್ರಿಗನ್ನು ಮೂಡಿಸಿ ಅವ್ರದ್ದು ಇದರದ ಮಹತ್ವ ಏನಿದೆ, ಇಂಪಾರ್ಟೆಂಟ್ ಏನಿದೆ, ಇದನ್ನು ಅವರು ತಿಳ್ಕೊಂಡ್ರೆ, ಅಂದ್ರೆ ಅವರ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಏನೊಂದು ನೀವು ಕಾನೂನುಗಳನ್ನ ಮಾಡಿದ್ದೀರಾ ಅದಕ್ಕೊಂದು ಜಯ ಸಿಕ್ತು ಅಂತ ಹೇಳಬಹುದು. ಕೆಲವೊಂದು ವಿನಾಯಿತಿಗಳನ್ನು ಕೂಡ ನಿಮ್ಮ ಚುನಾವಣಾ ನೀತಿ ಸಂಹಿತೆಯಲ್ಲಿ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬಹುದಾ? ಮಾದರಿ ನೀತಿ ಸಂಹಿತೆ ಏನ್ ಹೇಳ್ತದೆ ಅಂದ್ರೆ, ಈಗಾಗಲೇ ಶುರುವಾಗಿ ನಡೀತಾ ಇರೋ ಕೆಲಸಗಳಿಗೆ ಅಡ್ಡಿಯಾಗಲ್ಲ. ಈಗಾಗಲೇ ಶುರುವಾಗಿದೆ, ನಡೀತಾ ಇದೆ, ಎಲ್ಲ ಒಂದು ಕಡೆ ರೋಡ್ ಮಾಡ್ತಾ ಇದ್ದಾರೆ. ಚುನಾವಣಾ ಬಂತು, ರೋಡ್ ಸ್ಟಾಪ್ ಮಾಡಿ ಅಂದ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ರೋಡ್ ಸ್ಟಾಪ್ ಮಾಡಿದ್ರೆ ಜನರಿಗೆ ಅನಾನುಕೂಲ ಆಗ್ತದೆ. ಬೇಸಿಗೆ ಸಮಯ, ಎಲ್ಲ ಕಡೆ ನೀರು ಕೊಡಬಹುದು. ಅಂದ್ರೆ ಈ ಬೇಸಿಗೆಯಲ್ಲಿ ಡ್ರೌಟ್, ಬರ ಮತ್ತೆ ಫ್ಲಡ್ ಬಂದ್ರೆ ಈ ತರ ಪ್ರಕೃತಿ ವಿಕೋಪಗಳು, ನ್ಯಾಚುರಲ್ ಕಲಾಮಿಟೀಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಖರ್ಚು ಮಾಡ್ತಾರಲ್ವ ಇದಕ್ಕೆಲ್ಲ ವಿನಾಯಿತಿ ಇದೆ. ಟ್ಯಾಂಕರ್ ಮುಖಾಂತರ ನೀರು ಕೊಡೋದು, ಮೇವು ಕೊಡೋದು, ಬೋರ್ವೆಲ್ ಕೊರೆಯೋದು, ಇದಕ್ಕೆಲ್ಲ ಯಾವುದಕ್ಕೂ ಕೂಡ ನೀತಿ ಸಂಹಿತೆ ಅಡ್ಡ ಬರಲ್ಲ. ಇದೆಲ್ಲ ಇನ್ನು ಕೆಲವುದು ಈಗಾಗಲೇ ಶುರುವಾಗಿರೋ ವರ್ಕ್ ಬಗ್ಗೆ ನಾನು ಹೇಳಿದ್ದೀನಿ, ಅದಕ್ಕೂ ಯಾವುದೂ ಅಡ್ಡ ಬರಲ್ಲ. ಇದಕ್ಕೆ ಹೊಸದಾಗಿ ಏನಾದರೂ ಒಂದು ಪ್ರಾಮಿಸ್ ಮಾಡಿದರೆ, ಹೊಸದಾಗಿ ಈಗ ನಾವು ಯಾವುದೋ ಒಂದು ಕೆಲಸವನ್ನು ಶುರು ಮಾಡ್ತೀವಿ, ಟೆಂಡರ್ ಈಗ ಕರಿತೀವಿ, ಈಗ ಒಂದು ರೋಡ್ ಮಾಡ್ತೀವಿ, ಹಿಂದೆನೇ ರೋಡ್ ಅಪ್ರೂವ್ ಆಯಿತು, ಈಗ ಟೆಂಡರ್ ಕರಿತೀವಿ ಅಂದರೆ ಕರೆಯೋಕ್ಕಾಗಲ್ಲ. ಇದಕ್ಕೆ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕೇ ಬೇಕು, ಪ್ರತಿಯೊಂದು ವರ್ಕ್ಗೂ ಬೇಕಾಗ್ತದೆ. ಈಗಾಗಲೇ ಯಾವುದೋ ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಸರ್ಕಾರ, ಅದನ್ನು ಕೂಡ ಮುಂದುವರಿಸುವಕ್ಕೆ ಯಾವುದೇ ಅಭ್ಯಂತರವಿಲ್ಲ? ಇಲ್ಲ, ಈಗಾಗಲೇ ಶುರುವಾಗಿದ್ರೆ, ಎಕ್ಸಾಂಪಲ್ ಈಗ ಪ್ರತಿ ತಿಂಗಳು ನಮಗೆ ರೇಷನಲ್ಲಿ ಅಕ್ಕಿ ಕೊಡ್ತಾರೆ, ಗೋಧಿ ಕೊಡ್ತಾರೆ, ಇಷ್ಟು ವರ್ಷಗಳಿಂದ ನಡೀತಾ ಇದೆ, ಇದಕ್ಕೇನು ತೊಂದರೆ ಇಲ್ಲ ಅನ್ನೋದು. ಈಗ ನರೇಗಾದಲ್ಲಿ ನೋಡಿದ್ರೆ ನೀವು ಎಲ್ಲರಿಗೂ ಕೆಲಸ ಕೊಡ್ತಾರೆ, ಇದಕ್ಕೆ ಯಾವುದೂ ಅಡ್ಡಿ ಇಲ್ಲ. ಆದ್ರೆ ಆ ನರೇಗಾದಲ್ಲಿ ಕೊಡುವಂತಹ ಹಣವನ್ನ ಜಾಸ್ತಿ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹೊಸ ಅನೌನ್ಸ್ಮೆಂಟ್, ಅಂದ್ರೆ ಹೊಸ ಪಾಲಿಸಿ, ಹೊಸದಾಗಿ ಒಂದು ಪಾಲಿಸಿ, ಹೊಸ ನಿಯಮಗಳನ್ನು ರೂಪಿಸುವುದು, ಹೊಸ ಭರವಸೆಗಳನ್ನು ಕೊಡೋದು ಆಗಲ್ಲ. ಇದು ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಈಗಾಗಲೇ ಏನು ನಡೀತಾ ಇದೆ, ಈಗಾಗಲೇ ಏನು ದರ ಅಥವಾ ಇದನ್ನು ಬೇಜನ್ನು ನಿಗದಿಪಡಿಸಿದ್ದಾರೆ, ಅದು ಪ್ರಕಾರ ಅವರು ಮಾಡ್ಕೊಂಡು ಹೋಗ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಕೇಳುಗರೆ, ನಾಳಿನ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಪಾತ್ರ ಏನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ವೆಂಕಟೇಶ್ ಕುಮಾರ್ ಅವರೇ, ಮತ್ತೆ ನಾಳೆ ನಿಮ್ಮ ಭೇಟಿ. ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.